ಮಹದಾಯಿಯನ್ನು ವಿರೋಧಿಸುತ್ತಿರುವ ಒಳ್ಳೆ ಟೋಟಲ್ ಆಗಿ ಗೋವಾ ಇವತ್ತು ಮುಖ್ಯಮಂತ್ರಿಗಳಿರ್ಬೋದು, ವಿರೋಧ ಪಕ್ಷದ ನಾಯಕರಿರ್ಬೋದು, ಪ್ರತಿಯೊಬ್ಬ ರಾಜಕಾರಣಿಗಳ ಗೋವಾದ ರಾಜಕಾರಣಿಗಳನ್ನು ನೋಡಿದರೆ ನನಗೆ ಒಟ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಅವರು ನೆಲ ಜಲದ ಬಗ್ಗೆ ಅವರು ಅಗ್ದಿ ಪಕ್ಷಾತೀತವಾಗಿ ಖಂಡಿಸ್ತಾರೆ, ಅದೇ ರೀತಿ ವಿರೋಧ ಮಾಡ್ತಾರೆ. ನಾವು ಇವತ್ತು ನಮ್ಮ ಕರ್ನಾಟಕದ ರಾಜಕಾರಣಿಗಳು ನೋಡ್ರಿ ತಮ್ಮ ಪಕ್ಷಗಳ ಬೆಳೆ ಬೆಳೆಸುವಂತಾರೆ, ತಮ್ಮ ಇದರ ಬಗ್ಗೆನೇ ಇರ್ತಾರೆ. ಇವರು ಕರ್ನಾಟಕ ರಾಜಕಾರಣಿಗಳ ಇವತ್ತಿಗೆ ಏನಾರ ಇವರು ಒಂದು ನೆಲದ ಬಗ್ಗೆ ಇವ್ರದ್ದು ಏನಾರ ವಿರೋಧ ಇದ್ರೆ, ಕರ್ನಾಟಕ ಕಾಳಜಿ ಇದ್ರೆ ಇವತ್ತು ಗೋವಾಕ್ಕೆ ಹೋಗುವಂಥದ್ದು ಸಾವಿರಾರು ಎಕರೆ ಅರಣ್ಯದೊಳಗೆ ಅದು ತಮ್ನಾರ್ ಯೋಜನೆಯನ್ನು ವಿರೋಧ ಮಾಡಬಹುದಿತ್ತು. ಅದರಾಗ ವಿಶೇಷವಾಗಿ ಅಲ್ಲೇ ವಿರೋಧ ಪಕ್ಷ ಕಾಂಗ್ರೆಸ್ ಇದೆ, ಅಲ್ಲಿ ಮಹದಾಯಿ ವಿಷಯದೊಳಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತೈತಿ. ಇಲ್ಲೇ ಕರ್ನಾಟಕದೊಳಗೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ, ಅಲ್ಲೇ ವಿರೋಧ ಪಕ್ಷ ಕಾಂಗ್ರೆಸ್ ಇದ್ದರೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತಕ್ಕೆ ಅವ್ರು ವಿರೋಧ ಮಾಡ್ತಾರೆ. ಆದ್ರೆ ಇಲ್ಲೇ ಕೇಂದ್ರದೊಳಗೆ BJP ಸರ್ಕಾರ ಐತಿ, ಅಲ್ಲೇ BJP ಸರ್ಕಾರ ಐತಿ. ಇಲ್ಲಿ BJP ನಾಯಕರು ಬಾಯಿ ಮುಚ್ಕೊಂಡು ಕುಂದಿರ್ತಾರೆ. ಇವರು BJP ನಾಯಕರಿಗಾಗಲಿ ಅಲ್ಲಿ ಕಾಂಗ್ರೆಸ್ ನಾಯಕರಿಗೆ ವಿಚಾರ ಮಾಡಿದ್ರೆ ಇವ್ರು ಇಲ್ಲಿ ವಿರೋಧ ಪಕ್ಷದಾಗ ಅದಾರ BJP ಅವರು. ಯಾಕೆ ವಿರೋಧ ಮಾಡ್ಬೋದು? ಅಲ್ಲಿ ತಮ್ನಾರ ವಿದ್ಯುತ್ ಯೋಜನೆಯನ್ನು ಇವ್ರು ಯಾಕೆ ವಿರೋಧ ಮಾಡೋವಲ್ರ? ಅಂದ್ರೆ ಇವ್ರಿಗೆ ನೆಲ ಜಲದ ಬಗ್ಗೆ ಕಾಳಜಿ ಇಲ್ವಾ, ಅಥವಾ ಇವ್ರಿಗೆ ಇದ್ರ ಹೆಸರಿನ ಮೇಲೆ ರಾಜಕೀಯ ಮಾಡಬೇಕಾಗತ್ತೆ? ಇವತ್ತು ನೋಡ್ರಿ, ಇವತ್ತು ಮಹದಾಯಿ ಹೆಸರಿನ ಮ್ಯಾಗ ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಂಸದರಾಗ್ಯಾರ. ಇವತ್ತು ಸಂಸತ್ ಒಳಗಾರ ಇವರು ಪ್ರಶ್ನೆ ಮಾಡ್ಬೋದಿತ್ತು, ಅಥವಾ ಇವತ್ತು ಹೊರಗೆ ಒಂದು ಪ್ರೆಸ್ ಮೀಟ್ ಮಾಡ್ಯಾರ. ಪಕ್ಷಾತೀತವಾಗಿ ನಮ್ಮ ಕರ್ನಾಟಕದ ಟೋಟಲಿ BJP ಅವರು, ಕಾಂಗ್ರೆಸ್ನವರು, JDSನವರು ಯಾಕೆ BJP ಶಾಸಕರಾಗಲಿ ಹಾಗೂ BJP ಶಾಸಕರಾಗಲಿ ಕಾಂಗ್ರೆಸ್ ನಾಯಕರಾಗಲಿ ಅಲ್ಲೇ ಕಾಂಗ್ರೆಸ್ನವ್ರನ್ನ ಯಾಕೆ ನೀವು ವಿರೋಧ ಮಾಡ್ತಾ ಇಲ್ಲ? ಅಲ್ಲಿಯ BJP ನಾಯಕರನ್ನ ಯಾಕೆ ನೀವು ಕರ್ನಾಟಕದ BJP ನಾಯಕರು ಯಾಕೆ ವಿರೋಧ ಮಾತುಕತೆಗೆ ಕುಂತ್ರ? ನೀವು ಇದು ಬಗೆಹರಿಲ್ಲಂತ ಸಮಸ್ಯೆ ಏನಾರ ಐತೆ, ನಿಮಗೇನು ಬೇಕಾಗೈತಿ ಅಲ್ಲೇ ಅವ್ರು ವಿರೋಧ ಮಾಡಿ ತಮ್ಮ ರಾಜಕೀಯ ಗೋವಾದೊಳಗೆ ರಾಜಕೀಯ ಬೆಳೆ ಬೆಳೆಸ್ಕೊಳ್ತಾ ಕುಂತಾವೆ ಎರಡೂ ಪಕ್ಷಗಳು. ಇಲ್ಲಿ ನೀವು ಒಂದು ಪರ ಇದ್ದ ಒಂದು ವಿರೋಧ ಇದ್ದ ನೀವು ಇಲ್ಲಿ ನಿಮ್ಮ ಬೆಳೆ ಬೆಳೆಸ್ಕೊಳ್ಳೋದ್ರಾಗ ಕಾಲ ಹರಣ ಮಾಡಕ್ಕೆ ಕುಂತೀರಿ. ನಿಮಗೇನಾರ ನೆಲದ ಬಗ್ಗೆ ಜಲದ ಬಗ್ಗೆ ಏನಾರ ಕಿಚ್ಚತ್ತ ಕಾಳಜಿ ಇದ್ರೆ ಮೊದಲು ಇದನ್ನು ರಾಜಕಾರಣ ಮಾಡೋದು ಬಿಟ್ಟು ನೀವು ಟೋಟಲಿ ಆಗಿ ಎಲ್ಲ ಪಕ್ಷಾತೀತವಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕು. ಇಲ್ಲವಾದ್ರೆ ನಿಮ್ಮ ಮುಂದೆ ಬರುವಂಥ ಜನಮಾನದೊಳಗೆ ನಿಮಗೆ ರೈತರ ಶಾಪ ತಡ್ತತಿ. ನೀವೇನು ಈಗೇನು ಒಂದು ರೀತಿಯಿಂದ ನೀವು ರಾಜಕಾರಣ ಮಾಡ್ಕೊಂತ ನೀವೇನು ಪೂರ್ಣ ನೀವು ಪಕ್ಷನ ನಮ್ಮ ತಾಯಿ ತಂದೆ ಅಂತ ಏನು ಹೊಂಟಿರಲ್ಲ, ಮುಂದೆ ನಿಮ್ಮ ಆ ಪಕ್ಷ ಹೊರಗೆ ಹಾಕಿದಾಗ ನಿಮ್ಗೆ ಅದರ ರೈತರ ಮರಗ ನಿಮ್ಗೆ ಗುರ್ತಾಕತ್ತೆ. ನೀವೇನೋ ಪಕ್ಷದ ತಾಯಿ ತಂದೆ ಅಂತೇಳಿ ಹೆಸರು ಹೇಳ್ಕೊಂತ ಹೊಂಟಿರಲ್ಲ. ನಿಮ್ದು ಈಗ ಹೆಂಗೈತೆ ಅಂದ್ರೆ ನಾವು ಕಾಮದೇನು ಅಂತೇವೆ, ಹಾಲು ಕೊಡು ಮಾಟ ಅಷ್ಟೇ ನಾವು ಮೇಯಿಸ್ತೇವೆ. ಅದ ರೀತಿ ನಿಮ್ಮದನ್ನ ಎಲ್ಲಾರು ಒಂದೇಟು ಇರು ಮಾಟ ನೀವೇನು ಪಕ್ಷದ ಆಶ್ರಮಾಗ ಹೊಂಟಿರಲ್ಲ. ನಿಮ್ಮ ಪಕ್ಷ ಒಂದು ವೇಳೆ ನಿಮ್ಮನ್ನ ಹೊರಗೆ ಹಾಕಿದಾಗ ಜನರು ನಿಮ್ಮ ಹಿಂದೆ ಯಾರು ಇರೋದಿಲ್ಲ. ಜನರು ನಿಮ್ಮ ಹಿಂದೆ ಪಕ್ಷದಕ್ಕಿಂತ ಜನರು ನಿಮ್ಮ ಹಿಂದೆ ಇದ್ದಾಗ ನೀವು ನಾಯಕರು ಅನಿಸ್ಕೊಂತೀರಿ. ಆ ಜನರ ಹಿಂದೆ ಜನರನ್ನ ಸುಖ ಬಯಸ್ರಿ. ನೀವು ಏನಾರ ನಿಜವಾದ ನಾಯಕರಾಗೋದು, ನೀವು ಏನಾರ ಪಕ್ಷದ ನಾಯಕರ ಅಂತೇಳಿ ಪಕ್ಷದ ಹೆಸರಿನ ಮೇಲೆ ನೀವು ನಾಯಕತ್ವ ಇದ್ರೆ ಅದು ನಿಮ್ಮ ಸುಳ್ಳು ಮಾತು, ನಿಮ್ಮ ಹುಚ್ಚ ಕಲ್ಪನೆ ಅದ. ಜನರು ನಿಮ್ಮ ಹಿಂದೆ ಇದ್ದಾಗ ನೀವು ನಾಯಕರು ಹಾಕಿರಿ. ಬರೀ ಪಕ್ಷನ ನೋಡಕ್ಕೆ ಹೋಗ್ಬೇಡ್ರಿ, ಜನರ ಕಾಳಜಿ ವಹಿಸಿ. ಇವತ್ತು ನೀವು ಏನಾರ ಇವತ್ತು ಕರ್ನಾಟಕದ ನೆಲ ಜಲದ ಬಗ್ಗೆ ಏನಾರ ಕಿಚ್ಚತ್ತು ಕಾಳಜಿ ಇದ್ರೆ ಮೊದಲು ಅದನ್ನು ವಿದ್ಯುತ್ ಯೋಜನೆ ತಮ್ನಾರ್ ಯೋಜನೆಯನ್ನು ವಿರೋಧ ಮಾಡ್ರಿ. ವಿಶೇಷವಾಗಿ BJP ನಾಯಕರ ಇವತ್ತು ಅದನ್ನು ವಿಧಾನಸಭೆ ಮುಂದೆ ಅಷ್ಟು MLAಗಳು ಹೋಗಿ ಸಂಸದರು ಹೋಗಿ ವಿಧಾನಸಭೆ ಮುಂದೆ ನೀವು ಧರಣಿ ಕುಂದ್ರಿ. ಸಿದ್ದರಾಮಯ್ಯನವ್ರ ಮನೆ ಮುಂದೆ ಧರಣಿ ಕುಂದ್ರಿ. ನೀವು ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ರಿ ಅಂತೇಳಿ ನೀವು ಅದನ್ನು ಬಿಟ್ಟಕಾರ ನೀವು ಬಾಯಿ ಮುಚ್ಕೊಂಡು ಕುಂದ್ರದು, ಅವರು ರಾಜಕಾರಣ ಮಾಡೋದು ಇದೆಲ್ಲ ಪದ್ಧತಲ್ಲ. ಒಂದು ರಾಜಕೀಯ ಅದರದಾದ ನೀತಿ ನಡತೆ ಐತಿ. ದಯವಿಟ್ಟು ಭಾಳ ಅಂದ್ರೆ ಅತಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ, ಜನರ ಸುಖ ಬಯಸ್ರಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ.